ಅಲ್ಲ ರೀ, ಇವರು ಒಂದು 3 ಎಕರೆ ಗದ್ದೆ ಸಾಗುವಳಿ ಮಾಡಿದ್ದಾರೆ. ಆ 3 ಎಕರೆ ಗದ್ದೆಯಲ್ಲಿ ಸಂಪೂರ್ಣ ಬೆಳೆ ನಾಶ ಆಗಿದೆ. 3 ಎಕರೆಲ್ವೇ ಆ 3 ಎಕರೆ ಗದ್ದೆಗೆ ಏನು ಅವರಿಗೆ ಸಿಗ್ತಾ ಇತ್ತು, ಆ ಸಂಪೂರ್ಣ ದುಡ್ಡನ್ನ ಅರಣ್ಯ ಇಲಾಖೆ ಕೊಡ್ಬೇಕು. ಇಲ್ಲಿ ನೋಡಿ, ಏನಾದ್ರು ಒಂದು ನಟ್ಟಿ ಕುಯ್ಯಂಗಿದೆಯಾ ನೋಡಿ ಈ ಗದ್ದೆಲಿ. ಅವ್ರು ಕಷ್ಟಪಟ್ಟು ಆ ದುಡ್ಡು ಹಾಕಿ ನಟ್ಟಿ ಮಾಡಿ ಸಾಗುವಳಿ ಮಾಡಿ ದುಡ್ಡನ್ನ ಅರಣ್ಯ ಇಲಾಖೆನೇ ಕೊಡ್ಲಿ ಈಗ. ಅಲ್ಲ, ಮತ್ತೀಗ ಇವರಿಗೆ ಜೀವನ ಮಾಡ್ಲಿಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ. ಈ ಜಮೀನ್ ಏನು 3 ಎಕರೆ ಜಮೀನು ಇದೆ, ಅದಷ್ಟೇ ಇರೋದು. ಮತ್ತೆ ಹೆಣ್ಮಕ್ಳು 3 ಜನ ಇರೋದು. ಮತ್ತೆ ತೋಟ ಪೂರ ಈಗ ಆನೆ ಆಲ್ರೆಡಿ ಇದ್ದು ಮರಗಳನ್ನು ಕೂಡ ದೂಡಿಬಿಟ್ಟು ನಾಶ ಪಡಿಸಿದೆ. ಮತ್ತೆ ಇದ್ದು ತೋಟಕ್ಕೂ ಚುಕ್ಕೆ ರೋಗ ಬಂದ್ಬಿಟ್ಟು ಇದಾಗ್ತಾ ಇದೆ. ಹಾಗಾಗಿ ಗದ್ದೆಯಿಂದಾನೇ ಅವ್ರದ್ದು ಜೀವನ. ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ದೇವ್ರು ಮೆಚ್ಚುವಂಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಪರಿಹಾರನ ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಅಧಿಕಾರಿಗಳ ಹತ್ರ. ಗುಡಿಗೆ ಅಂತ ಹೊಡಿತದ್ಯಾ ಯಾರು ಅದನ್ನ ಅಲ್ಲಿ ಅದನ್ನ ಫುಲ್ ಇದಾಗಿದೆ. ಏನು ಈ ಒಂದು ದಿನೇ ದಿನೇ ನಮ್ಮ ಮಲೆನಾಡು ಭಾಗದಲ್ಲಿ ಶೃಂಗೇರಿ ತಾಲೂಕಿನ ಕೆರೆ ಗ್ರಾಮ ಪಂಚಾಯತಿನಲ್ಲಿ ಏನೊಂದು ಕೆಲವೇ ದಿನಗಳ ಹಿಂದೆ ಒಂದು ಅಹಿತಕರ ಘಟನೆ ನಡೆದಿದೆ. ಇಲ್ಲಿ ಆನೆ ಬಂದ್ಬಿಟ್ಟು ಇಬ್ಬರು ಬಡ ಕೂಲಿ ಕಾರ್ಮಿಕ ರೈತರನ್ನ ಬೆಳಗ್ಗೆ ಸಾಯಿಸಿರ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ಸುದ್ದಿ ಆಗಿದ್ದು ತಾವೆಲ್ಲರೂ ನೋಡಿರ್ತೀರಿ ಮೀಡಿಯಾ ಮುಖಾಂತರ. ಆದರೆ ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಇಷ್ಟಾದರೂ ಸಹ ಜವಾಬ್ದಾರಿ ಅವರು ಕಳ್ಕೊಂಡಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಇದು ಕೆಲವೇ ದಿನಗಳ ಹಿಂದೆ ಇಲ್ಲಿ ಈ ಥರ ಘಟನೆ ಆಗಿ ನಂತರದಲ್ಲಿ ಮತ್ತೆ 2 ಆನೆಗಳು ಇಲ್ಲಿ ಬಂದಿದ್ದಾವೆ. ಅಂದರೆ ಇದನ್ನ ಸರ್ಕಾರ ಮತ್ತು ಅಧಿಕಾರಿಗಳು ಶಾಸಕರು ಗಮನಿಸಬೇಕಿತ್ತು. ಇನ್ನೂ ಒಂದು ಯಾವುದೋ ಒಂದು ಆನೆ ಬಡ ಕಾರ್ಮಿಕ ಅಥವಾ ರೈತರನ್ನ ಸಾಯಿಸಿದ ಮೇಲೆ ನೀವು ಚಕ್ಕಿಟ್ಕೊಂಡ್ಬರೋಕ್ಕೆ ಮತ್ತೆ ಖಾತರಿಯಿಂದ ಕಾಯ್ತಿರೋ, ಅಥವಾ ಇವತ್ತೇನು ಈ ಘಟನೆ ನಡೆದು ಈ ಥರ ಎಲ್ಲ ಅನಾಹುತ ಮಾಡ್ತಾ ಇದೆ, ಈ ಆನೆಗಳನ್ನ ಸ್ಥಳಾಂತರ ಮಾಡೋದಕ್ಕೆ ಏನಾದ್ರು ತಕ್ಷಣದಲ್ಲಿ ನಾಳೆ ನಾಡಿದ್ದೇ ನೀವು ಈ ಆನೆಗಳನ್ನ ಸ್ಥಳಾಂತರ ಮಾಡಬೇಕು. ಇಲ್ಲ ಅಂದಲ್ಲಿ ನಾವೆಲ್ಲ ಸೇರಿ ರೈತರು ಮತ್ತು ನಮ್ಮ BJP ವತಿಯಿಂದ ನಾವು ಹೋರಾಟ ಹಮ್ಮಿಕೊಂತೀವಿ. ಜೊತೆಗೆ ಏನು ಶಾಸಕರು ಅವತ್ತು ಹಿಂದೆ ಈ ಒಂದು ಘಟನೆ ನಡ್ತಕ್ಕಂಥ ಸಂದರ್ಭದಲ್ಲಿ ಕೆರೆಕಟ್ಟೆ ಬಂದಾಗ ಕೆರೆಕಟ್ಟೆಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರಿಗೆ ನಾವು ಇಲ್ಲೇ ಒಂದು ಜನಸಂಪರ್ಕ ಸಭೆ 17ನೇ ತಾರೀಕು ಮಾಡ್ತೀವಿ ಅಂತ ಹೇಳಿ ಜಿಲ್ಲಾಡಳಿತನೂ ಒಪ್ಕೊಂಡಿತ್ತು, ಶಾಸಕರು ಹೇಳಿದರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹ ಹೇಳಿದರು. ಅವ್ರಿಗೆ ಪಾಪ 17ನೇ ತಾರೀಕು ಅಂತಕ್ಕಂಥದ್ದೇ ಜಿಲ್ಲಾ ಮಂತ್ರಿಗಳಿಗೆ ಮರ್ತೋಗಿದೆ ಅಂತಕ್ಕಂಥದ್ದು ನೋವಿನ ಸಂಗತಿಯಾಗಿದೆ. ಆದರೆ ನೀವು ಇಲ್ಲಿ ಸಮಸ್ಯೆಗಳು ಏನಿದೆ ಅಂತಕ್ಕಂಥದ್ದು ಶಾಸಕರಿಗೆ ಗೊತ್ತಿದ್ದು ನೀವು ಒಂದು ಹೇಳ್ತಕ್ಕಂಥದ್ದು ಮಾತನ್ನು ಏನು ಹೇಳ್ತೀರಿ ಅದನ್ನು ನಡೆಸ್ಕೊಡ್ಬೇಕು ಶಾಸಕರು. ನೀವು ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಪರಿಶಿಷ್ಟ ಪಂಗಡದವರು ವಾಸಿರ್ತಕ್ಕಂಥ ಊರು ಈ ಸೀರ್ಲು ಗ್ರಾಮ. ಇಲ್ಲಿ ಯಾವುದೇ ಬೇರೆ ಜನಾಂಗ ವಾಸ ಇಲ್ಲ. ಇಲ್ಲಿ ಈಗ ದಿನಂಪ್ರತಿ ಆನೆ ಇಲ್ಲೇ ಇರ್ತದೆ, ಜಮೀನು ಪಕ್ಕದಲ್ಲಿ ಇರ್ತದೆ. ರಾತ್ರಿ ಆದ ತಕ್ಷಣ ತೋಟ ಗದ್ದೆಗೆ ಬರ್ತದೆ, ಮನೆ ಹತ್ರ ಬರ್ತದೆ. ಅಂದರೆ ಇದು ಮುಂದೆ ಇಲ್ಲಿ ಇನ್ನೊಂದು ಅನಾಹುತ ಆಗೋದನ್ನು ನೀವು ನೋಡ್ಬೇಕಾ? ಇಲ್ಲ ಅಂದರೆ ತಕ್ಷಣದಲ್ಲಿ ಅಧಿಕಾರಿಗಳ ಮುಖೇನ ಈ ಆನೆಗಳನ್ನ ಸ್ಥಳಾಂತರ ನೀವು ಮಾಡಲೇಬೇಕು. ನಾವು ಹಿಂದೆ ಆ ಆನೆ ಏನು ತಾರೋಳಿ ಕೊಡುಗೆ, ಅದು ಒಂದು ಎಷ್ಟಿ ಗಿರಿಜನರು ವಾಸಿಸ್ತಕ್ಕಂಥ ಒಂದು ಊರಿತ್ತು. ಅಲ್ಲಿ ಹೋಗಿ ಹೇಳಿದ್ವಿ, ಇದು ತುಂಬ ದಿನ ಇದು ಸ್ವಲ್ಪ ಆನೆ ಜನರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಕಾಣ್ತಾ ಇದೆ, ತಕ್ಷಣದಲ್ಲಿ ಇದನ್ನು ನೀವು ಹಿಡಿದು ಸ್ಥಳಾಂತರ ಮಾಡಬೇಕು ಅಂತ ಹೇಳಿದ್ವಿ. ಆದರೆ ಅವ್ರೇನೂ ಮಾಡ್ದೇ ಅವರಿಗೆ ಚೆಕ್ ಇಟ್ಕೊಂಬರ್ತಕ್ಕಂಥದ್ದೇ ಒಂದು ಅವರು ಇದನ್ನು ಕಂಡ್ಕೊಂಡಿದ್ದಾರೆ ಅಂತ ನಾನಂತೂ ನಮ್ಗೆ ಭಾಳ ನೋವಿನ ಸಂಗತಿ ಅದು. ಈ ನಿಟ್ಟಲ್ಲಿ ಮುಂದೆ ಈ ರೀತಿ ಆಗಿದ್ದಂಗೆ ಶಾಸಕರ ಜವಾಬ್ದಾರಿ ಇದೆ. ಯಾಕಂದರೆ ಗ್ರಾಮ ಪಂಚಾಯತಿ ಈಗ ಇದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ 5 ವರ್ಷದಿಂದ ಯಾವುದೇ ರೀತಿ ಒಂದು ಮೆಂಬರ್ಸ್ ಇಲ್ಲ ಇಲ್ಲಿ, ಇಡೀ ರಾಜ್ಯದಲ್ಲೇ ಇಲ್ಲ.
ಇದನ್ನ ತಕ್ಷಣದಲ್ಲಿ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿನಾರು ಇದ್ದಿದ್ರೆ ಅಧಿಕಾರಿಗಳ ಮುಖೇನ ಏನಾದ್ರು ಒಂದು ಕೆಲಸ ಮಾಡ್ಸ್ಕೊಳಕ್ಕೆ ಅನುಕೂಲ ಆಗ್ತಿತ್ತು. ಇವತ್ತು ಶಾಸಕರು ಒಂದು KDP ಸಭೆನಾರು ಸರಿ ಮಾಡಿ ಅಂದರೆ ಅವರು ಸರಿಯಾದ ರೀತಿ KDP ಸಭೆನೂ ಮಾಡಲ್ಲ. ನಾವು ಈ 17ನೇ ತಾರೀಕು ಏನು ಜನಸಂಪರ್ಕ ಸಭೆ ಮಾಡ್ತೀವಿ ಅಂತ ಹೇಳಿದ್ರಿ, ನೀವು ಖಂಡಿತ ಮುಂದಿನ ದಿನದಲ್ಲ ಅಂದರೂ ಇಲ್ಲಿ ತುಂಬ ಏನು ಬಡ ಮತ್ತು ರೈತರು ವಾಸ್ತಕ್ಕಂಥ ಪಂಗಡದವರು ವಾಸ್ತಕ್ಕಂಥ ಊರಿದು. ಇಲ್ಲಿ ರಿಹಾಬಿಟೇಷನ್ ಅನೇಕ ಸಮಸ್ಯೆಗಳಿದ್ದಾವೆ. ಇದನ್ನು ಜಿಲ್ಲಾಡಳಿತ ಬಂದು ಕೆರೆ ಪಂಚಾಯತಿನೇ ಒಂದು ಸಭೆ ಮಾಡಿ ತಕ್ಷಣದಲ್ಲಿ ಇವರಿಗೆಲ್ಲ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆನ ಬಗೆಹರಿಸುವಂಥದ್ದನ್ನ ನೀವು ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ ಮತ್ತೆ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಿದ್ದೀವಿ. ಜೊತೆಗೆ ನೀವು ಇನ್ನೂ ಮಾಡಿಲ್ಲ ಅಂದಾಗ ನಾವು ಇನ್ನು ಒಂದು 15 ದಿನ ಸಮಯಾವಕಾಶ ನಿಮ್ಗೆ ಕೊಟ್ಟು ನಾವು ನೋಡ್ತೀವಿ. ನಾಡಿದ್ದು ನೀವೇನು ವಿಧಾನಸಭೆಯಲ್ಲಿ ಏನು ಚರ್ಚೆ ಮಾಡ್ತೀರಿ, ಇಲ್ಲಿ ಸಮಸ್ಯೆಗಳ ಬಗ್ಗೆ ನಾವು ಏನೇನು ಮಾತಾಡ್ತೀರಿ ಅಂತಕ್ಕಂಥದ್ದು ನಾವು ಗಮನಿಸ್ತೀವಿ. ನೀವು ಸರಿಯಾದ ರೀತಿ ನಮಗೆ ಒಂದು ಜನರಿಗೆ ಸ್ಪಂದನೆ ಆಗೋ ರೀತಿ ನೀವೇನಾದ್ರು ಸರಿಯಾಗಿ ಮಾಡಿಲ್ಲ ಅಂದರೆ ನಾವು ಮುಂದೆ ಒಂದು 15 ದಿನ ನಂತರದಲ್ಲಿ ಕೆರೆಕಟ್ಟೆಯಿಂದ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಿ ನಾವು ಅಹೋರಾತ್ರಿ ಧರಣಿ ಮಾಡೋರಿದ್ದೀವಿ ಶೃಂಗೇರಿಯಲ್ಲಿ. ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಇದ್ರ ಬಗ್ಗೆ ನೀವು ಕೇಳ್ತಬೇಕು. ಇಲ್ಲಿ ಜನರ ಸಮಸ್ಯೆ ಬಗ್ಗೆ ಪ್ರತಿಭಟನೆ ಬಂದಾಗ ಜಿಲ್ಲಾಧಿಕಾರಿಗಳಿಗೆ ಎಲ್ಲೆಡೆ ಗೊತ್ತಿದೆ. ಅದನ್ನು ನೀವು ಒಂದು ಜನಸಂಪರ್ಕ ಸಭೆ ಮಾಡಿ ಆ ಸಮಸ್ಯೆಗಳು ಏನು ಬಗೆಹರಿಸ್ಬೋದು ಅಂತ ನಿಮ್ಮ ಒಂದು ನೋಡ್ಕೊಬಿಟ್ಟು ನೀವು ಜನರ ಸಮಸ್ಯೆನ ಬಗೆಹರಿಸುವಂಥದ್ದು ನೀವು ಮಾಡಬೇಕು. ಜೊತೆಗೆ ಏನು ವ್ಯಾಲ್ಯೂಷನ್ನು ಇವತ್ತು ಸಮಸ್ಯೆಗಳಿದ್ದಾವೆ ಅದನ್ನೆಲ್ಲ ಯಾವ ಇಲಾಖೆ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕರೆದ್ಬಿಟ್ಟು ಇದನ್ನು ಸಮಸ್ಯೆ ಒಳ್ಳೆ ರೀತಿಯಲ್ಲಿ ಬಗೆಹರಿಯುವಂಗೆ ಜಿಲ್ಲಾಡಳಿತ ಮಾಡಬೇಕು. ಶಾಸಕರು ಇದ್ರ ಜವಾಬ್ದಾರಿ ತಗೋಬೇಕು. ನೀವು ಒಂದು ಸರ್ಕಾರಿ ಆಸ್ಪತ್ರೆಗೆ ಇಬ್ಬರು ಡಾಕ್ಟ್ರು ಹಾಕ್ಸಿ ಅಂದರೆ ಹಾಕ್ಸಿಲ್ಲ ನೀವು. ನಾವು ಬೆಂಗಳೂರಿಗೆ ಬಂದಂಥ ಒಂದು ನಿಯೋಗ ಸಂದರ್ಭದಲ್ಲಿ ನೀವು ಹೆಲ್ತ್ ಮಿನಿಸ್ಟರ್ ಹತ್ರ ಕರ್ಕೊಂಡೋದು ಹೆಲ್ತ್ ಮಿನಿಸ್ಟ್ರು ನಾವು ಒಂದು 15 ಒಂದು ತಿಂಗಳೊಳಗೆ ಒಂದು 5 ಜನ ಡಾಕ್ಟ್ರನ್ನ ಹಾಕ್ಸ್ತೀವಿ ಅಂದರು. ಈಗ ಆಲ್ರೆಡಿ ನಾವು ಹೋಗಿ ಬಂದೆ, ಒಂದು ತಿಂಗಳು ಹತ್ತತ್ರ ಆಗ್ತಾ ಬಂತು. ಆದರೆ ಶೃಂಗೇರಿ ಸರ್ಕಾರಿ ಆಸ್ಪತ್ರೆ ಡಾಕ್ಟ್ರು ಅಂತೂ ಖಂಡಿತ ಇಲ್ಲ. ಇವತ್ತು ಬಡವರು ಮತ್ತು ಕೂಲಿ ಕಾರ್ಮಿಕರು ಸಮಸ್ಯೆ ಕೇಳೋರಿಲ್ಲಾಗಿದೆ ಪರಿಸ್ಥಿತಿ. ದಯವಿಟ್ಟು ಮುಂದಿನ ದಿನದಲ್ಲಿ ಈ ರೀತಿ ಆಗಿದ್ದಂಗೆ ನೀವು ಜವಾಬ್ದಾರಿ ತಗೋಬೇಕು ಶಾಸಕರೇ. ಜೊತೆಗೆ ಈ ರೀತಿ ಆನೆಯಿಂದ ಏನು ಸಮಸ್ಯೆ ಆಗ್ತಿದೆ ಹಳ್ಳಿ ಜನರಿಗೆ, ಈ ಸಮಸ್ಯೆ ಆಗದೇ ಇರೋ ರೀತಿ ನೀವು ಜವಾಬ್ದಾರಿಯಿಂದ ಇದನ್ನು ಒಂದು DFO ಮಾತಾಡ್ತಿರೋ ಕನ್ಸಲ್ಟರ್ ಮಾತ್ರ ಯಾರು ಮಾತಾಡ್ತಾರೋ ಗೊತ್ತಿಲ್ಲ ನಮಗೆ. ನೀವು ಆ ಆನೆಗಳನ್ನ ತಕ್ಷಣದ ಸ್ಥಳಾಂತರಿಸಬೇಕು. ನೀವು ಆಮೇಲೆ ನೀವು ಎಲ್ಲ ಕಾಡ್ಪ್ರಾಣಿಗಳನ್ನ ಇಲ್ಲೇ ಸಾಕಿ, ನಮಗೇನು ಬೇಜಾರಿಲ್ಲ. ಇಲ್ಲಿ ಎಲ್ಲರಿಗೂ ಪರಿಹಾರನ ಒಳ್ಳೆ ರೀತಿ ಕೊಟ್ಟು ಕಳಿಸ್ಬಿಡಿ. ನೀವು ಒಂದು 50% ಜನರಿಗೆ ಪರಿಹಾರ ಕೊಡೋದು, 50% ಜನರಲ್ಲಿ ಇಡೋದು, ಅಥವಾ ಒಂದು ಊರಿದ್ರೆ 10 ಮನೆ ಇದ್ದರೆ 1 ಮನೆ 2 ಮನೆ ಅಲ್ಲಿ ಬಿಟ್ಬಿಟ್ಟು 8 ಮನೆನ ಸ್ಥಳಾಂತರ ಮಾಡ್ತೀರಿ. ಆ 2 ಮನೆ ಪರಿಸ್ಥಿತಿ ಏನು? ನಿಮಗೆ ಸ್ವಲ್ಪ ಜವಾಬ್ದಾರಿ ಇದರಿಂದೆಲ್ಲ ಜನಸಂಪರ್ಕ ಸಭೆ ಮಾಡಿ ಈ ಊರಿನ ಸಮಸ್ಯೆಗಳ ಬಗ್ಗೆ ನೀವು ಚಿಂತನೆ ಮಾಡಬೇಕು. ಮಾಡಿಬಿಟ್ಟು ಸಮಸ್ಯೆನ ಬಗೆಹರಿಸುವಂಥದ್ದು ಮಾಡಬೇಕಾಗಿದ್ದು ಶಾಸಕರ ಜವಾಬ್ದಾರಿ ಇದೆ. ನೀವು ತಕ್ಷಣದಲ್ಲಿ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ. ಹಾಗೆ ನೀವು ಮಾಡಿಲ್ಲ ಅಂದರೆ ನಾವು ಮುಂದೆ ಹೋರಾಟನ ಖಂಡಿತ ಸ್ಟಾರ್ಟ್ ಮಾಡ್ತೀವಿ. ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅಂತೇಳಿ ಇವತ್ತು ಪಾಪ ಇವರು ಮಹಿಳೆಯರು ಬರೀ ಹೆಣ್ಮಕ್ಳೇ ಮನೇಲಿ ಇತ್ಕೊಂಡು ತಾಯಂದ್ರು ಮನೇಲಿ ಇತ್ಕೊಂಡು ಈ ತೋಟ ಗದ್ದೆ ಎಲ್ಲ ಮಾಡ್ಕೊಂಡಿದ್ದಾರೆ. ಆನೆ ಸಂಜೆ ಬಂದು ಬರೀ 3 ಹೆಣ್ಮಕ್ಳು ಮನೇಲಿದ್ರೆ ಆ ಆನೆ ಬಂದು ಇಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನೊಂದು ದಿನ ಇವ್ರನ್ನ ಹತ್ಯೆ ಮಾಡುವಂಥ ದಿನ ಬರದೇ ಇರಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಂತೀವಿ ಅಷ್ಟೇ. ನೀವು ದಯವಿಟ್ಟು ಇದನ್ನು ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಮತ್ತು ಸರ್ಕಾರ, ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀವು ಜನಸಂಪರ್ಕ ಸಭೆನೂ ತಕ್ಷಣ ಮಾಡಬೇಕು. ಜೊತೆಗೆ ಈ ಆನೆಗಳನ್ನ ತಕ್ಷಣದ ಸ್ಥಳಾಂತರ ಮಾಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಆಗ್ರಹಿಸ್ತೀನಿ. ದಿನದಿಂದ ಒಂದೇ ಪ್ಲೇಸಲ್ಲಿ ಆನೆ ಇದೆ ಇಲ್ಲಿ. ನಾನು ಸಹ ಇಲ್ಲಿ RF ಫೋನ್ ಮಾಡಿ ಮಾತಾಡಿದೆ, ನೀವು ಇದನ್ನು ತಕ್ಷಣ ಸ್ಥಳಾಂತರಿಸಿ ಮತ್ತೇನೋ ಜನರಿಗೆ ಸಮಸ್ಯೆ ಆಗಿದ್ದ ನೋಡ್ಕೋಬೇಕು ಅಂತ. ಅವ್ರು ಹೇಳಿದ್ರು ಇನ್ನೊಂದು ಆನೆ ಇಲ್ಲಿ ಗಂಗಾಮುದ್ದ ಇದೆ, ಅದು ಇದು ಒಟ್ಟಾದ್ಮೇಲೆ ನಾವು ಅದನ್ನು ಬೆರೆಸುವಂಥದ್ದು ಮಾಡ್ತೀವಿ. 2 ದಿನದಲ್ಲಿ ಅವು ಒಟ್ಟಿಗೆ ಸೇರ್ತವೆ. ಸೇರಿದ ತಕ್ಷಣ ನಾವು ಅದು ಬೆಳ್ತಂಗಡಿ ಕಡೆಯಿಂದ ಬಂದಿದ್ದಾವೆ, ಅವನ್ನ ವಾಪಸ್ ಅದನ್ನ ಬೆರೆಸುವಂಥದ್ದು ಮಾಡ್ತೀವಿ ಅಂತ ಇಲ್ಲಿ ವಲಯ ಅರಣ್ಯಾಧಿಕಾರಿಗಳು ಹೇಳಿದ್ದಾರೆ. ಅದನ್ನು ಅವ್ರ ಜವಾಬ್ದಾರಿ ಇದೆ, DFO ಜವಾಬ್ದಾರಿ ಇದೆ. ನೀವು ಮುಂದೆ ಯಾವುದೇ ಅನಾಹುತ ಆಗಿದ್ದಂಗೆ ನೋಡ್ಕೊಳ್ತಕ್ಕಂಥ ಒಂದು ಇದು ನಿಮಗೆ ಜವಾಬ್ದಾರಿ ಇದೆ. ಅದು ನೀವು ತಕ್ಷಣದಲ್ಲಿ ರೈತರಿಗೆ, ಜನರಿಗೆ ಸಮಸ್ಯೆ ಆಗದೇ ರೀತಿ ನೋಡ್ಕೊಂಡು ಈ ಆನೆಗಳನ್ನ ಸ್ಥಳಾಂತರ ಮಾಡಬೇಕು ಅಂತ ನಿಮ್ಮ ಹತ್ರ ಮತ್ತೊಮ್ಮೆ ಆಗ್ರಹಿಸ್ತಿದ್ದೀನಿ ನಾನು. ಏನು ಈ ಕೆರೆ ಗ್ರಾಮ ಪಂಚಾಯತಿ, ಶೃಂಗೇರಿ ತಾಲೂಕಿನ ಕೆರೆ ಗ್ರಾಮ ಪಂಚಾಯತಿಯ ಶೀರ್ಲು ಎಂಬ ಗ್ರಾಮದಲ್ಲಿ ಇದ್ದೀವಿ ನಾವು. ಈ ಗ್ರಾಮದಲ್ಲಿ 100% ST ಜನಾಂಗದವರೇ ವಾಸ ಮಾಡ್ತಾ ಇದ್ದಾರೆ. ಅದರಲ್ಲೂ ನಾವು ನಿಂತಿರೋ ಈ ತೋಟದ ಜಾಗದ ಓನರ್ ಏನಿದ್ದಾರೆ ಅವ್ರ ಮನೆಯಲ್ಲಿ 3 ಜನ ಮಹಿಳೆಯರೇ ವಾಸ ಇದ್ದಾರೆ. 3 ಜನ ಅಕ್ಕ ತಂಗಿಯರು ಮಹಿಳೆಯರೇ ವಾಸ ಇದ್ದಾರೆ. ನೀವು ನೋಡ್ತಿರ್ಬೋದು, ನೀವು ಈ ವಿಡಿಯೋ ಮಾಡಿದ್ದೀರಿ ಈ ತೋಟನ ಯಾವ ಥರ ಆನೆ ಮುರಿದಿದೆ. ಆಮೇಲೆ ಅವರು ಈ ಗದ್ದೆ ಸಾಗುವಳಿ ಮಾಡಿದ್ದಾರೆ. ನಮ್ಮ ಇಡೀ ಪಂಚಾಯತಿಯಲ್ಲಿ ಅತಿ ಕಡಿಮೆ ರೈತರು, ಇಡೀ ಟೋಟಲ್ ಪಂಚಾಯತಿಯಲ್ಲಿ ಇರೋ ರೈತರಲ್ಲಿ
ಒಂದು 10-20 ಜನ ಮಾತ್ರ ಗದ್ದೆ ಸಾಗುವಳಿ ಮಾಡಿದ್ದಾರೆ. ಅದರಲ್ಲಿ ಈ 3 ಜನ ಹೆಂಗಸರು ಸಾಗುವಳಿ ಮಾಡಿದ್ದಾರೆ. ಅವ್ರು ಹೇಗೆ ಸಾಗುವಳಿ ಮಾಡಿದ್ದಾರೆ ಅಂದರೆ, ಇಲ್ಲಿಂದ ಹತ್ತತ್ರ ಒಂದು 20-25 ಕಿಲೋಮೀಟರ್ ನೆಮ್ಮಾರು ಧರ್ಮಸ್ಥಳ ಸಂಘದ ಮಿಷನ್ಗಳನ್ನೆಲ್ಲ ತರಿಸ್ಕೊಂಡು ಅದೆಲ್ಲ ಅವರಿಗೆ ಊಟ ಮಾಡೋರಿಲ್ಲ, ಎತ್ತು ಹೂಡೋರಿಲ್ಲ, ಆ ಥರದ್ದೆಲ್ಲ ವ್ಯವಸ್ಥೆಗೆ ಅಲ್ಲಿಂದ ಮಿಷನ್ ತರಿಸಿ ಗದ್ದೆ ಸಾಗುವಳಿ ಮಾಡಿ ಎಲ್ಲ ಮಾಡಿದ ಗದ್ದೆ ಯಾವ ಪರಿಸ್ಥಿತಿ ಮಾಡಿದೆ ಈ ಆನೆ ಅಂತೇಳಿ ನೀವು ನೋಡಿದ್ದೀರಿ. ಆಮೇಲೆ ನಮ್ಮ ಪಂಚಾಯತಿಲಿ ಈ ಮೊನ್ನೆ ಏನು ಈ ಒಂದು ತಿಂಗಳ ಹಿಂದೆ ನಡೆದಂಥ ಒಂದು ಘಟನೆ, ನೀವು ಇಬ್ಬರನ್ನ ಆನೆ ಸಾಯಿಸಿ ಹೋಗಿದ್ದನ್ನ ನಮ್ಮ ಕಣ್ಮುಂದೆನೇ ಇದೆ. ಆ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಶಾಸಕರು ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಹತ್ರನೂ ಎಲ್ಲರ ಹತ್ರನೂ ಮಾತಾಡಿ ನಮ್ಮ ಶಾಸಕರು ನಮಗೆ ಭರವಸೆ ಕೊಟ್ಟಿದ್ರು, 17ನೇ ತಾರೀಕು ನಾವು ಜನಸಂಪರ್ಕ ಸಭೆನ ಕೆರೆಕಟ್ಟಲೇ ಮಾಡ್ತೀವಿ ಅಂತ ಹೇಳಿ. ಆ ಕಾರಣಕ್ಕೆ ನಾವು ಆ ಪ್ರತಿಭಟನೆನ ಅವತ್ತಲ್ಲಿ ಕೈ ಬಿಟ್ಟಿದ್ದೀವಿ. ಇವರು ಜನಸಂಪರ್ಕ ಸಭೆ ಮಾಡ್ತಾರೆ, ನಮ್ಮ ಇಡೀ ಕುದುರೆಮುಖ ನ್ಯಾಷನಲ್ ಪಾರ್ಕಿನ ಎಲ್ಲ ಸಮಸ್ಯೆಗೂ ಇಲ್ಲಿ ಪರಿಹಾರ ಕೊಡ್ತಾರೆ ಅಂತ ಹೇಳಿ. ಆ 17ನೇ ತಾರೀಕು ಮೋಸ್ಟ್ಲಿ ಇನ್ನೂ ಬಂದಿಲ್ಲ ಅವರಿಗೆ, ಆ 17ನೇ ತಾರೀಕೆ ಆಗಿಲ್ಲ. ಅದು ಯಾವತ್ತಾಗ್ತದೆ ಅಂತ ನಾವು ಕಾಯ್ತಾ ಇದ್ದೀವಿ. ಹಾಗಾಗಿ ಆ 17ನೇ ತಾರೀಕು ಆದಷ್ಟು ಬೇಗ ಬಂದು ಕೆರೆಕಟ್ಟೆಯಲ್ಲಿ ಜನಸಂಪರ್ಕ ಸಭೆಯಾಗಿ ಈ ರೀತಿಯ ಸುಮಾರು ಕುಟುಂಬಗಳಿಗೆ ತುಂಬ ಅನ್ಯಾಯ ಆಗ್ತಾ ಇದೆ, ಆ ಎಲ್ಲ ಅನ್ಯಾಯಗಳಿಗೆ ನ್ಯಾಯ ಸಿಗಲಿ. ಆಮೇಲೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅರಣ್ಯ ಇಲಾಖೆಯವರಿಗೆ ಬೇರೆ ಎಲ್ಲ ವಿಚಾರಕ್ಕೂ ಅವ್ರ ಹತ್ರ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಈಗೆಲ್ಲೋ ಒಂದು ಜೀಪ್ ಹಿಡ್ಕೊಂಡು 2 ಜನ ಸ್ಟಾಪ್ ಇದ್ದಾರೆ ಕೆರೆಕಟ್ಟೆಯಲ್ಲಿ. ಅವ್ರು ಆ 2 ಜನ ಜೀಪ್ ಹಿಡ್ಕೊಬಂದು ಈ ಆನೆ ಓಡಿಸ್ತೀವಿ ಅಂತ ಹೇಳಿದ್ರೆ ಅವ್ರ ಹತ್ರ ಸಾಧ್ಯನಾ ಅದು? ಆಮೇಲೆ ನೀವಿರೋ ಈ 3 ಜನ ಹೆಂಗಸಿದ್ದಾರೆ ಇವ್ರ ಮನೇಲಿ, ಅವ್ರ ಮನೆಗೆ ಡೋರ್ಸ್ ಇಲ್ಲ, ಕಿಟಕಿಗಳು ಕೂಡ ಇಲ್ಲ. ಬಂದು ಅಂಗಳದಲ್ಲಿ ನಿಂತು ಸೊಂಡ್ಲು ಹಾಕಿದ್ರೆ ಅವ್ರ ಎದುರುಗಡೆ ನಿಂತರೆ ಸಿಗ್ತದೆ, ಅಂತಹ ಪರಿಸ್ಥಿತಿಯ ಮನೇಲಿ ವಾಸ ಮಾಡ್ತಾ ಇದ್ದಾರೆ. ಇವರು 15 ದಿನದಿಂದ ಇವ್ರದೇ ಗದ್ದೆಗೆ ಇವ್ರದೇ ತೋಟಕ್ಕೆ ಆನೆ ಬರ್ತಾ ಇದೆ. 15 ದಿನದಿಂದ ಒಂದೇ ಜಾಗಕ್ಕೆ ಒಂದೇ ಜಮೀನಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಇವ್ರು ಏನ್ ಕ್ರಮ ತಗೊಂಡಿದ್ದಾರೆ? ಬಂದ್ 2 ಪಟಾಕಿ ಹೊಡೆದು ಹೋಗೋದು, ಆ ಪಟಾಕಿನ ಇವ್ರ ಹತ್ರ ಕೊಟ್ಟೋದ್ರೆ ಮನೆಯೊಳಗಿಂದ ಹೆಂಗಸರೆ ಹೊಚ್ಚಿ ಬಿಸಾಡುವಂತ ಪರಿಸ್ಥಿತಿಲಿ ಇದ್ದಾರೆ ಅವರು. ಹಾಗಾಗಿ ಡಿಪಾರ್ಟ್ಮೆಂಟಿನ ಸಂಪೂರ್ಣ ನಿರ್ಲಕ್ಷ್ಯ ಇದೆ, ಇಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ಇದೆ. ದಯಮಾಡಿ ನಾಳೆ ದಿನ ಏನಾದರೂ ವ್ಯತ್ಯಾಸ ಆದರೆ ಆ ವ್ಯತ್ಯಾಸಕ್ಕೆ, ಆ ಅನಾಹುತಕ್ಕೆ ನೇರ ಕಾರಣ ಅರಣ್ಯ ಇಲಾಖೆ ಅಂತೇಳಿ ನಾನು ಈ ಮುಖಾಂತರ ಹೇಳ್ತೀನಿ. ಸಂಬಂಧಪಟ್ಟವರು ಯಾರಿದ್ದಾರೆ, ಅರಣ್ಯ RFO ಇರ್ಬೋದು, DFO ಇರ್ಬೋದು, ಅಥವಾ ಅವರ ಮೇಲಾಧಿಕಾರಿಗಳು ತಕ್ಷಣಕ್ಕೆ ಇಲ್ಲಿಗೆ ಬರಬೇಕು. ಆ ಆನೆ 15 ದಿನದಿಂದ ಇಲ್ಲಿದೆ, 2 ಆನೆ ಇನ್ನೊಂದು ಆನೆ ಎಲ್ಲೋ ಇದರಲ್ಲಿದೆ, ಗಂಗಾಮೂಲದಲ್ಲಿದೆ, ಅವ್ನೆರಡು ಒಟ್ಟಾದ್ಮೇಲೆ ನಾವು ಬೆರೆಸ್ತೀವಿ ಅಂತ ಹೇಳೋದು. ಏನು ಇವ್ರಿಗೆ 2 ಆನೆ ಬಂದು ಅರ್ಜಿ ಕೊಟ್ಟೋಗಿದ್ದಾರೆ, ನಾವು ಒಟ್ಟಾದ್ಮೇಲೆ ಇಲ್ಲಿಂದ ಹೊರಗಡೆ ಹೋಗ್ತೀವಿ ಅಂತೇಳಿ. ಏನು ಎಷ್ಟು ಲೇಜಿ ಮಾತಾಡ್ತಾರೋ ಅವರು. ಯಾವ ಥರ ರೈತರ ಜೀವನಕ್ಕೆ ಬೆಲೆನೇ ಇಲ್ವಾ ಹಾಗಾದ್ರೆ? ಜೀವಕ್ಕೆ ಯಾರೋ ಏನೋ ವ್ಯತ್ಯಾಸ ಆದ ತಕ್ಷಣ ಒಂದು ಚೆಕ್ ಇಟ್ಕೊಬರೋದು, ಪ್ರತಿಭಟನೆ ಕೂತವರಿಗೆ ಆ ಚೆಕ್ ಕೊಟ್ಟು ಕಣ್ಣೋರ್ಸಿ ಹೋಗ್ಬಿಡೋದು, ಇದೇ ಇವರು ವ್ಯವಸ್ಥೆ ಮುಂದುವರಿತದ ಹಾಗಾದ್ರೆ? ಏನು 15 ದಿನದಿಂದ ಬರ್ತಿದೆ ಅಂತ ಹೇಳಿದ್ರೆ ಇವ್ರು ನಿಲುವೇನು? ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಂಡಿದೆ? ಇವರು ತತ್ಕ್ಷಣದಲ್ಲಿ ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ 100% ರಸ್ತೆ ತಡೆ ಮಾಡಿ ಮತ್ತೆ ರಸ್ತೆ ಮೇಲೆ ಕೂರೋರಿದ್ದೀವಿ. ಇದೇ ಹೆಂಗಸರನ್ನ, ಇದೇ ನಮ್ಮ ಅಕ್ಕ ತಂಗಿರನ್ನ ಕರ್ಕೊಂಡೋಗಿ ರಸ್ತೆ ಮೇಲೆ ಕೂತು ನಾವು ನ್ಯಾಯ ಕೇಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಇವರು ನಾಳೆನೇ ಇದಕ್ಕೆ ಏನಾದರೂ ಒಂದು ಕ್ರಮ ತಗೊಳ್ಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಈ ಸರ್ಕಾರ ಈಗ ಎಲ್ಲ ಇಲಾಖೆಯವರು ತಗೊಂಡ್ರೆ, ನೀವು ಈ ತಾಲೂಕ್ ಪಂಚಾಯತಿ EO ಇಲ್ಲ, ಈಗ ಇರ್ತಕ್ಕಂಥವ್ರು ಅವ್ರ ADಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ. ಫಾರೆಸ್ಟ್ ಇಲಾಖೆಯಲ್ಲಿ RFOಗಳು ಇದ್ದಾರೆ, ಫಾರೆಸ್ಟ್ ಇಲ್ಲ, ವಾಚರ್ ಇಲ್ಲ, ಗಾರ್ಡ್ ಇಲ್ಲ, ವಾಚರ್ಗಳು ಇಲ್ಲ, ಕಡಿಮೆ ಇದ್ದಾರೆ. ಈ ಪಾಪದ ವಾಚರ್ಗಳು ತಗೊಂಡು ನೀವು ಒಂದು ಜೀಪ್ ಕೊಟ್ಬಿಟ್ಟು ನೀವು ಅವರು ಈ ಒಂದು ETF ದಿನಗೂಲಿ ಇರ್ತಕ್ಕಂಥ ವಾಚರ್ಗಳು, ಅವರಿಗೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಏನಿದೆ ಅದ್ರ ಜವಾಬ್ದಾರಿ ಕೊಟ್ಟರೆ ಆ ಹುಡುಗರಿಗೆ ಮಾಡಿ ಅಂತಂದರೆ ಅವ್ರಿಗೂ ಒಂದು ತಾಯಿ ತಂದೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರಲ್ಲ, ಅವ್ರಿಗೆ ಏನಾದ್ರು ತರಬೇತಿ ಕೊಟ್ಟಿದ್ರಾ? ಇಲ್ಲ. ನಮ್ಮ ತಾಲೂಕಲ್ಲಿ ಭಾಳಷ್ಟು ಇಲಾಖೆಯಲ್ಲಿ ಅಧಿಕಾರಿಗಳೇ ಇಲ್ಲ. ಇದನ್ನು ಫಸ್ಟ್ ಶಾಸಕರು ಜವಾಬ್ದಾರಿ ತಗೊಂಡು, ನಿಮ್ಮದೇ ಸರ್ಕಾರ ಇದೆ, ಹೋಲ್ ಆ್ಯಂಡ್ ಸೋಲ್ ಇದೆ, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ 5 ವರ್ಷ ಆಯ್ತು, ಅದು ನಿಮ್ಮದೇ. ಬರೀ ಅದ್ರ ಬರ್ತಕ್ಕಂಥ ಅನುದಾನ ಮಾತ್ರ ಬೇಕಾಬಿಟ್ಟು ಹಂಚಿ ಎಲ್ಲಿ ಬೇಕಲ್ಲಿ ಇಟ್ಬಿಟ್ಟು ಅದು ಸಮರ್ಪಕ ಕೆಲಸ ಆಗಿಲ್ಲ. ಈ ರೀತಿ ಮಾಡ್ಲಿಕ್ಕೆ ನೀವೇ ಬೇಕಾ? ತಾವು ದಯಮಾಡಿ ಅದನ್ನೆಲ್ಲ ಗಮನವಹಿಸಿ ಯಾವ ಇಲಾಖೆಗೆ ಯಾವ ಅಧಿಕಾರಿಗಳು ಬೇಕೆ ಸರ್ಕಾರ ಯಾವ ಮಂತ್ರಿಗಳ ಗಮನಕ್ಕೆ ತಂದು ನಿಮ್ಮ ಇಲಾಖೆವಾರು ಅದನ್ನು ಫಸ್ಟು ಫಿಲಪ್ ಮಾಡೋದನ್ನು ನೀವು ಫಸ್ಟ್ ಮಾಡಬೇಕು, ಜವಾಬ್ದಾರಿ ನಿಂತಿದೆ. ಆಮೇಲೆ ಈಗ ಅರಣ್ಯ ಇಲಾಖೆ ಮೇಲಧಿಕಾರಿಗಳು ಹೇಳ್ತಿದ್ರು ಇಲ್ಲಿ, ಇದಕ್ಕೆ ನಾವು ಇಬ್ಬಿಬ್ರು ವೈಲ್ಡ್ ಲೈಫ್ ಇದ್ರೊಳಗಡೆ ಇಬ್ಬಿಬ್ರು ಡಾಕ್ಟರ್ನ ಹಾಕ್ಸುವಂಥದ್ದು ನಾವು ನೇಮಕ ಮಾಡಬೇಕು ಅಂತ ಹೇಳ್ತಿದ್ವಿ ಅಂತ. ನೀವು ವೆಟರ್ನರಿ ಆಸ್ಪತ್ರೆಗೆ ಹೋದರೆ ಶೃಂಗೇರಿಯಲ್ಲಿ 1-2 ಡಾಕ್ಟರ್ ಇದ್ದಾರೆ ಅಷ್ಟೇ ಇಡೀ ತಾಲೂಕಿಗೆ. ಎಲ್ಲಿದ್ದಾರೆ ಡಾಕ್ಟ್ರುಗಳು? ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ ಇಲ್ಲ, ವೆಟರ್ನರಿ ಆಸ್ಪತ್ರೆಗೂ ಡಾಕ್ಟರ್ ಇಲ್ಲ, ಎಲ್ಲೂ ಇಲ್ಲ. ನೀವು ಅದ್ರ ಮಧ್ಯೆ ಇದಕ್ಕೆ ಒಂದು ಇದರಲ್ಲಿ ಏನು ವೈಲ್ಡ್ ಲೈಫಿಗೆ ಇಬ್ಬಿಬ್ರು ಡಾಕ್ಟರ್ ನೇಮಿಸ್ಬೇಕು ಅಂತ
ನಾವು ಇಲಾಖೆ ಅಧಿಕಾರಿಗಳು ಹೇಳಿದ್ ಕೇಳಿದ್ವಿ. ದಯವಿಟ್ಟು ತಾವು KDP ಮಾಡ್ತಕ್ಕಂಥ ಸಂದರ್ಭ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೋಗಿ ನೀವು ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಶಾಸಕರು. ನೀವು ಇಲ್ಲಿಯ ಜನರು ಮತವನ್ನ ಯಾಕೆ ತಗೊಂಡು ಗೆದ್ದಿದ್ರಿ? ನೀವು ಈ ಒಂದು ಏನೋ ಬೆಟ್ಟಿ ಭಾಗ್ಯ ಅಂತೇಳಿ ಒಂದಷ್ಟು ಸುಳ್ಳು ಭಾಗ್ಯನೂ ಕೊಟ್ಟಿದ್ರಿ. ಆ ಭಾಗ್ಯಗಳನ್ನ ಕೊಟ್ಟು ಸುಳ್ಳು ಆಶ್ವಾಸನೆ ಕೊಟ್ಟು ಜನರ ಹತ್ರ ಮತ ತಗೊಂಡು ಗೆದ್ದಿದ್ರಿ. ನೀವು ಇದನ್ನು ಉಳಿಸ್ಕೋಬೇಕು. ಆದಷ್ಟು ಕೈಲಾದಷ್ಟು ಅವ್ರ ಕೆಲಸ ಮಾಡಿ. ಈ ರೀತಿ ಎಲ್ಲ ಸುಳ್ಳು ಹೇಳುವಂಥದ್ದು ಇದನ್ನ ಫಸ್ಟ್ ಬಿಟ್ಬಿಡಿ. ನೀವು ಮೊನ್ನೆ ಏನು ಪ್ರತಿಭಟನೆ ಕೂತಿದ್ವಿ, ನೀವು 17ನೇ ತಾರೀಕು ನಾವು ಖಂಡಿತ ಜನಸಂಪರ್ಕ ಸಭೆ ಮಾಡ್ತೀವಿ, ಇಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಜಿಲ್ಲಾಧಿಕಾರಿಗಳು ನೀವು ಹೇಳಿದ ಮುಖೇನ ನಾವು ಪ್ರತಿಭಟನೆ ಹಿಂತಗೊಂಡಿದ್ವಿ. ಆ ನಂತರದಲ್ಲಿ ನೀವೇನು ಮಾಡ್ತಿದ್ರಿ? ಒಂದು ಜನಸಂಪರ್ಕ ಸಭೆ ಮಾಡೋಕ್ಕೆ ನಿಮ್ಮ ಹತ್ರ ಆಗಲ್ಲ. ಇದನ್ನ ತಕ್ಷಣದಲ್ಲಿ ನೀವು ಜನಸಂಪರ್ಕ ಸಭೆ ಮಾಡಬೇಕು. ಈ ರೀತಿ ಸುಳ್ಳು ಭರವಸೆಗಳನ್ನ ಆಶ್ವಾಸನೆ ಕೊಡೋದನ್ನ ದಯವಿಟ್ಟು ನಿಲ್ಲಿಸಿ. ನೀವು ನಿಲ್ಲಿಸ್ಬಿಟ್ಟು ಇವತ್ತು ಇವರಿಗೆ ಪರಿಹಾರ ಎಷ್ಟೋ ಒಂದು 47,000 ರೂಪಾಯಿನ 40,000 ರೂಪಾಯಿನ ಇವರಿಗೆ ಏನೋ ಪರಿಹಾರ ಆಗಿದೆ ಫಾರೆಸ್ಟ್ ಇಲಾಖೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ನಾಯಕರು. ಆದರೆ ಈ ಗದ್ದೆ ಜಮೀನು ಮಾಡ್ಲಿಕ್ಕೆ ಇವತ್ತು ಈ ತೋಟನ ಇದೇ ರೀತಿ ಒಂದು ರೀತಿ ಚುಕ್ಕೆ ರೋಗ, ಒಂದು ರೀತಿ ಕಾಯಿಲೆಗಳು, ಒಂದು ರೀತಿ ಕೆಲಸ ಸಮಸ್ಯೆಗಳು, ಆ ಮಧ್ಯದಲ್ಲಿ ಪಾಪ ಹೆಣ್ಮಕ್ಳೇ ಪೂರಾ ಇದನ್ನೆಲ್ಲ ಕೆಲಸ ಮಾಡುವಂಥದ್ದನ್ನ ನೋಡಿ ನಮ್ಮ ಮನಸ್ಸಿಗೆ ಬೇಜಾರಾಗ್ತದೆ. ಇದಕ್ಕೆ ಸರಿಯಾದ ಪರಿಹಾರ ಕೊಡಬೇಕು, ಸರಿಯಾದ ರೀತಿ ಪರಿಹಾರ ಕೊಡಬೇಕು. ಅದನ್ನ ನೀವು DFO ಮತ್ತೆ ಏನು ಅರಣ್ಯ ಇಲಾಖೆ ಮೇಲಧಿಕಾರಿಗಳು ಮಾತಾಡಿ ಅವ್ರಿಗೆ ಒಳ್ಳೆ ರೀತಿ ಪರಿಹಾರ ಕೊಡ್ಸಂಗಾಗಬೇಕು. ತಕ್ಷಣದಲ್ಲಿ ಯಾನೇನು ನೀವು ಶಿಫ್ಟ್ ಮಾಡುವಂಥದ್ದು ಮಾಡಬೇಕು. ನೀವು ನೋಡ್ತಾ ಇರುವಂಗೆ ನಾವು ಇಲ್ಲಿ ಸೀರ್ಲು ಗ್ರಾಮದ ಅಣಲಕ್ಕಿ ಅಂತಕ್ಕಂಥ ಸೀತೋವರ ತೋಟದಲ್ಲಿ ಇದ್ದೇವೆ. ಆನೆ ದಾಳಿ ಮಾಡಿರ್ತಕ್ಕಂಥ ಅಡಿಕೆ ಮರಗಳು ಎಲ್ಲರಿಗೂ ಕಾಣಿಸ್ತಾ ಇದ್ದಾವೆ. ಅದೇ ರೀತಿ ಇಲ್ಲಿ ಜಮೀನನ್ನು ಕೂಡ ಸಾಗುವಳಿ ಮಾಡಿದ್ದಾರೆ. ಈ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ, ಒಬ್ಬ ತಮ್ಮ ಇದ್ದ, ಆಕಸ್ಮಿಕವಾಗಿ ತೀರ್ಕೊಂಡ್ರು. ಈಗ 3 ಜನನು ಕೂಡ ಹೆಣ್ಮಕ್ಳೇ ಇರ್ತಕ್ಕಂಥ ಕುಟುಂಬ ಇದು. ಇಲ್ಲಿ ಅವರು ಸಾಗುವಳಿ ಮಾಡಬೇಕಾದ್ರೆ ಒಂದು ಎತ್ತಿಂದ ಕೂಡಲು ಊಟಿ ಮಾಡುವಂತ ಇದು ಯಾರಿಗೂ ಇಲ್ಲದೆ ಇರೋದ್ರಿಂದ ಧರ್ಮಸ್ಥಳದಿಂದ ಸಂಘದಿಂದ ಟ್ಯಾಕ್ಟ್ರಿ ತರಿಸ್ಬಿಟ್ಟು ಊಟಿ ಮಾಡಿ ಸಾಗುವಳಿ ಮಾಡಿದ್ರು. ಅದನ್ನೀಗ ಕಂಟಿನ್ಯೂಸ್ ಆಗಿ 13 ದಿನದಿಂದ ಆನೆ ಬಂದು ದಾಳಿ ನಡೆಸ್ತಾ ಇದೆ. ಸಂಪೂರ್ಣವಾಗಿ ಭತ್ತದ ಬೆಳೆ ನಾಶ ಆಗಿದೆ. ಅರಣ್ಯ ಇಲಾಖೆಯವರು ಬಂದ್ಬಿಟ್ಟು ಅವರ ಕಣ್ಣು ಒರೆಸ್ಲಿಕ್ಕೋಸ್ಕರನೋ ಅಥವಾ ಏನೋ ಇದಕ್ಕೆ ಒಂದು 40,000 ಹಾಗೆ ನಿಮಗೊಂದು ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಅಂತ ಒಂದು ಇದಿದೆ, ವದಂತಿದೆ. ಇನ್ನು ನಮಗೇನು ಸರಿಯಾದ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಆದ್ರೆ ಈ ಇಷ್ಟು ಬೆಳೆ ನಾಶ ಆಗಿದ್ದಕ್ಕೆ 40,000 ಅಲ್ಲ, ಎಷ್ಟು ಕೊಟ್ಟರು ಅದು ಕಡಿಮೆನೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬರೀ ಹೆಣ್ಮಕ್ಳೇ ಇದ್ಕೊಂಡು ಈ ಕೃಷಿ ಮಾಡ್ತಾ ಇದ್ದಾರೆ. ಅಂದ್ರೆ ಇದನ್ನ ನೋಡಿ ನಮಗೆ ತುಂಬಾ ಬೇಜಾರಾಯ್ತು. ಈ ಸ್ಥಳ ಬಂದು ನೋಡಿದವಾಗ ತುಂಬಾನೇ ನೋವಾಯ್ತು ನಮ್ಗೆ. ಯಾಕೆಂದ್ರೆ ಕೆಲವ್ರ ಮನೆಯಲ್ಲಿ ಗಣಸರು ಇದ್ರು ಕೂಡ ಇದನ್ನೆಲ್ಲ ಇಷ್ಟು ಕ್ಲೀನ್ ಆಗಿ ನೀಟಾಗಿ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದು ಏನಂದ್ರೆ ಅರಣ್ಯ ಇಲಾಖೆ ಹತ್ರ, ಅಥವಾ ಅವತ್ತು ನಾವು ಈಗ 1 ತಿಂಗಳ ಹಿಂದೆ ಏನು ಹರೀಶ್ ಶೆಟ್ಟಿ ಮತ್ತು ಉಮೇಶ್ ಅವರದ್ದು ಆನೆ ದಾಳಿಯಲ್ಲಿ ಇಬ್ರು ಮೃತಪಟ್ಟರು. ಅವತ್ತು ನಾವು ರಸ್ತೆ ತಡೆ ಮಾಡಿಬಿಟ್ಟು ಧರಣಿ ಕೂತಿದ್ವಿ. ಆ ಸಂದರ್ಭದಲ್ಲೂ ಕೂಡ ನಾವು ಏನ್ ಕೇಳಿದ್ವಿ ಅಂದ್ರೆ, ನಮ್ಗೆ ಇದಕ್ಕೆ ಏನಾದ್ರೂ ಒಂದು ದಾರಿ ಹುಡುಕೊಡಿ ಸರ್ಕಾರದಿಂದ. ನೀವು ಪ್ರಾಣಿ ಸಾಕೋದು ತಪ್ಪಲ್ಲ, ಸಾಕೊಳ್ಳಿ, ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಆಗಿ ಹೋಗಿದೆ, ಸಾಕೊಳ್ಳಿ. ಬಟ್ ಏನಾಗಿದೆ, ಇದ್ರೊಳಗಡೆ ಏನ್ ಕುಟುಂಬ ಇದಾವೆ ಅವಕ್ಕೆ ಸರ್ಕಾರದಿಂದ ಸೂಕ್ತವಾದ ಪರಿಹಾರವನ್ನು ಕೊಟ್ಬಿಟ್ಟು ಹೊರಗಡೆ ಕಳಿಸ್ಕೊಂಡು ಯಾವ ಪ್ರಾಣಿ ಬೇಕಾದ್ರೂ ಸಾಕೊಳ್ಳಿ ಅಂತೇಳಿ ಕೂಡ ಅವತ್ತು ನಾವು ಕೇಳಿದ್ವಿ. ಆಯ್ತು, ಅದಕ್ಕೆ ಏನ್ ಹೇಳಿದ್ರು ನಮ್ಮ MLA ಅವರು ಅಂದ್ರೆ 17ನೇ ತಾರೀಕು ಜನಸಂಪರ್ಕ ಸಭೆಯನ್ನ ಮಾಡ್ತೇವೆ ಕೆರೆಕಟ್ಟೆಯಲ್ಲಿ, ನ್ಯಾಷನಲ್ ಪಾರ್ಕ್ ವಿಷಯವಾಗಿಯೇ ಮಾತಾಡ್ತೇವೆ, ಅದ್ರ ಬಗ್ಗೆ ಸಂಪೂರ್ಣ ಚರ್ಚೆ ಮಾಡ್ತೇವೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬರ್ತಾರೆ ಜಿಲ್ಲಾ ಮಟ್ಟದಿಂದ ಅಂತಾನು ಕೂಡ ಆಶ್ವಾಸನೆಯನ್ನ ಕೊಟ್ಟಿದ್ರು. ಇಷ್ಟ ತನಕ ದೇವ್ರು ನಡೆಸಿ ಇಷ್ಟ ತನಕ 17ನೇ ತಾರೀಕು ದಾಟಿ ತುಂಬಾನೇ ದಿನ ಆಯ್ತು. ಆದ್ರೂ ಕೂಡ ಯಾವುದೇ ಜನಸಂಪರ್ಕ ಸಭೆಯ ಸುಳಿವು ಇನ್ನೂ ಕೂಡ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿದ್ರಿಂದ ನಾವು ಹೇಳೋದು, ಸರ್ಕಾರ ಇದನ್ನ ಇನ್ನಾದ್ರೂ ಕೂಡ ಸ್ವಲ್ಪ ಎಚ್ಚೆತ್ಕೊಂಡು ಇಲ್ಲಿ ಇರ್ತಕ್ಕಂಥ ಜನರಿಗೆ ಸೂಕ್ತವಾದ ಪರಿಹಾರವನ್ನು ಕೊಟ್ಟು ಹೊರಗಡೆ ಕಳಿಸ್ಕೊಂಡ್ ಮೇಲೆ ಬೇಕಾದ್ರೆ ಆನೆನಾರು ಸಾಕೊಳ್ಳಿ, ಕರಡಿಯಾರು ಸಾಕೊಳ್ಳಿ. ಶೃಂಗೇರಿಲಿ ಹಿಡಿದಕ್ಕಂಥ ಮಂಗಗಳನ್ನು ಕೂಡ ಇಲ್ಲೇ ತಂದ್ಬಿಡ್ತಾ ಇದ್ದಾರೆ. ಒಂದು ಹಾವು ಸಿಕ್ಕಿದ್ರು ಕೂಡ ಇಲ್ಲೇ ತಂದ್ಬಿಡ್ತಾ ಇದ್ದಾರೆ. ನಾನು ಅವತ್ತು ಧರಣಿ ಸಂದರ್ಭದಲ್ಲೂ ಕೂಡ ರಸ್ತೆಯಲ್ಲಿ ಕೂತಾವಾಗ ಇದೇ ಮಾತನ್ನು ಹೇಳಿದ್ದೆ. ಈಗ ನ್ಯಾಷನಲ್ ಪಾರ್ಕ್ ಓಕೆ, ನಮ್ದು ಏನು ಇದಲ್ಲ, ನಾವು ಹೋಗ್ಲಿಕ್ಕೆ ರೆಡಿ ಇದ್ದೇವೆ ಎಲ್ಲ ಕುಟುಂಬಗಳು. ಈಗ DC ಮೇಡಮ್ ಹತ್ರ ಅವತ್ತು ನಾವು ಕೇಳಿದ್ವಿ, ಮೇಡಮ್ ಎಷ್ಟು ಕುಟುಂಬ ಇದೆ, ಎಷ್ಟು ಅಂದಾಜು ಮೊತ್ತ ಬೇಕು ಇದಕ್ಕೆ ರಿಹ್ಯಾಬಿಟೇಷನ್ ಮಾಡ್ಲಿಕ್ಕೆ ಅಂತೇಳಿ. 538 ಕುಟುಂಬ ಇದೆ, 303 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದನ್ನ ನಾನು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸುತ್ತೋಲೆಯನ್ನು ಕಳಿಸಿದ್ದೇನೆ ಅಂತೇಳಿ ಕೂಡ ಹೇಳಿದ್ರು ಮೇಡಮ್ ಅವರು. ಈಗ ಸರ್ಕಾರ ಮನ್ಸ್ಬಿಟ್ರೆ 303 ಕೋಟಿ ರೂಪಾಯಿ ರಿಹ್ಯಾಬಿಟೇಷನ್ ಖರ್ಚು ಮಾಡ್ಲಿಕ್ಕೆ ಏನು ಸಾಧ್ಯ ಇಲ್ವಾ? ಹಾಗಾದ್ರೆ ಯಾವುದೇ ಅದಕ್ಕೂ ಎಷ್ಟೆಷ್ಟೋ ದುಡ್ಡು ವಿನಿಯೋಗ ಮಾಡ್ತಾರೆ, ಸರ್ಕಾರ ಮಾಡ್ತದೆ. ಅಂಥದ್ರಲ್ಲಿ ನಮ್ಮ ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ರಿಹ್ಯಾಬಿಟೇಷನ್ಗೆ 303 ಕೋಟಿ ರೂಪಾಯಿ ಖಾಲಿ ಮಾಡ್ಲಿಕ್ಕೆ ಸರ್ಕಾರ ಹತ್ರ ದುಡ್ಡಿಲ್ವಾ? ಹಾಗಾದ್ರೆ ಇದು ಜನರು ಬದುಕಲ್ವಾ ನಮ್ದು? ಈಗ ಪ್ರಾಣಿನೂ ತಂದು ಬಿಡ್ತಾ ಇದ್ದಾರೆ. ಇತ್ಲಾಗ ನಾವು ಜನನೂ ಇದ್ದೀವಿ. ಒಂದು ಊರಲ್ಲಿ 10 ಫ್ಯಾಮಿಲಿ ಇದ್ರೆ ಒಂದು 5-6 ಫ್ಯಾಮಿಲಿಗೆ ರಿಹ್ಯಾಬಿಟೇಷನ್ ಕೊಟ್ಟಿದ್ದಾರೆ, ಒಂದು 4-5 ಫ್ಯಾಮಿಲಿ ಅಲ್ಲಿ ಬಿಟ್ಟಿದ್ದಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕೀಗ?
ಇಲ್ಲ ಸುಸೈಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ, ಇಲ್ಲ ಬದುಕು ಮಾಡ್ಲಿಕ್ಕೆ ಅಂತೂ ಖಂಡಿತ ಆಗಲ್ಲ. ಇದನ್ನ ನಾನು ಹೇಳೋದು ಅಧಿಕಾರಿಗಳು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಡಿ, ಇಲ್ಲಿಯ ಸಿಚುವೇಶನ್ ಅರ್ಥ ಆಗ್ಲಿ ಫಸ್ಟ್. ಯಾಕಾಗಿ ಮಾತಾಡ್ತಾ ಇದೀವಿ ನಾವು? ನಮ್ಗೇನು ಸುಮ್ನೆ ಮಾತಾಡ್ಲಿಕ್ಕೆ ನಮ್ಗೇನು ತಲೆ ಸರಿ ಇಲ್ವಾ? ನಾವು ಹೇಳೋದು ಇಲ್ಲಿ ಪರಿಸ್ಥಿತಿ ಅರ್ಥ. ಇಲ್ಲಿ ಈ ಮನೇಲಿ 3 ಜನ ಹೆಣ್ಮಕ್ಳಿದ್ದಾರೆ. ಈ ಸಂಜೆ ಸೂರಿಗೆ ಯಾರು ಅಧಿಕಾರಿಗಳು ಒಬ್ರು ಬಂದು ನಾವ್ ಇಲ್ಲಿ ಯಾರ್ದಾರು ಮನೆ ಬಿಡಿಸ್ಕೊಡ್ತೀವಿ, 1 ವಾರ ಇದ್ದು ಹೋಗ್ಲಿ, ಅವ್ರ ಫ್ಯಾಮಿಲಿ ಕರ್ಕೊಂಡ್ಬಂದು 1 ವಾರ ಇದ್ದು ಹೋಗ್ಲಿ ಸರ್, ಅವಾಗ ನಾವು ಒಪ್ಕೊಳ್ತೀವಿ ಇದನ್ನ. ನಮ್ಮ ಬದುಕು ಹಾಗಾದ್ರೆ ಇವ್ರಿಗೆ ಅರ್ಥನೇ ಆಗ್ತಾ ಇಲ್ವಾ? ಯಾಕಾಗಿ ಹೀಗೆ ಮಾಡ್ತಾ ಇದಾರೆ ಅಂತ ನಮಗಂತೂ ಖಂಡಿತ ಗೊತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೋಬೇಕು ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದೊಳಗೆ ಇರ್ತಕ್ಕಂಥ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಮೊದಲನೇ ಬೇಡಿಕೆ.